ಬೆನ್ನು ನೋವಿನ ಕಾರಣ ಹೇಳಿ ಜೈಲಿನಿಂದ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ ಅವರಿಗೆ ಇದೀಗ ದೊಡ್ಡ ಆಘಾತ ಎದುರಾಗಿದೆ. ಆಸ್ಪತ್ರೆಯಲ್ಲಿನ ವೈದ್ಯರ ಎಡವಟ್ಟಿನಿಂದಾಗಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅನಾರೋಗ್ಯದ ಬಗ್ಗೆ ಹಲವು ಅನುಮಾನಗಳು ಎದ್ದಿವೆ. ಹೌದು, ಜಾಮೀನು ಸಿಕ್ಕು 3 ವಾರಗಳಾದರೂ ಇನ್ನು ದರ್ಶನ್ ಆಪರೇಷನ್ ಮಾಡಿಕೊಂಡಿಲ್ಲ. ನಟ ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹೇಳಿದ ಬೆನ್ನಲ್ಲೇ ಅನುಮಾನಗಳು ಎದ್ದಿವೆ. ಜೈಲಿನಿಂದ ಬೆಂಗಳೂರಿಗೆ ಹೋಗಲು ಕೊಲೆ ಆರೋಪಿ ದರ್ಶನ್ ವೈದ್ಯರ ಮೇಲೆ ಒತ್ತಡ ಹೇರಿದ್ರಾ? ಬಳ್ಳಾರಿಯ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರಾ ದರ್ಶನ್ ಎಂಬ ಪ್ರಶ್ನೆಗಳು ಇದೀಗ ಉದ್ಭವವಾಗಿವೆ. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಏರಿಸಲಾಗಿದೆಯಾ? ಪ್ರಭಾವಿ ಮಂತ್ರಿ ಒಬ್ಬರ ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಆಗಬೇಕು ಎಂದು ಬಿಮ್ಸ್ ವೈದ್ಯರು ವರದಿ ಕೊಟ್ರಾ? ಅದೇ ವರದಿಯನ್ನು ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಸ್ವಲ್ಪ ದಿನದಲ್ಲೇ ದರ್ಶನ್ಗೆ ಆಪರೇಷನ್ ಮಾಡದೆ ಹೋದರೆ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗುತ್ತೆ ಎಂದು ವಕೀಲರು ವಾದಿಸಿದ್ದರು. ಹೀಗಾಗಿ ನ್ಯಾಯಾಲಯ ದರ್ಶನ್ಗೆ ಆಪರೇಷನ್ ಮಾಡಿಸುವಂತೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. ಈಗ ನೋಡಿದ್ರೆ ಬೇಲ್ ಸಿಕ್ಕು 3 ವಾರ ಕಳೆದರೂ ಆಪರೇಷನ್ ಮಾತ್ರ ಇಲ್ಲ. ಹೀಗಾಗಿ ದರ್ಶನ್ ಅವರಿಗೆ ಕೋರ್ಟ್ನಿಂದ ದೊಡ್ಡ ಕಷ್ಟ ಎದುರಾಗಲಿದೆ. ದರ್ಶನ್ ತಪ್ಪು ಮಾಡಿದ್ದು ಸಾಬೀತಾದರೆ ಜಾಮೀನು ಸಿಗುವುದು ಕಷ್ಟ ಎನ್ನುವ ಮಾತು ಕೇಳಿಬರುತ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.